ಗೊತ್ತಾ? ಚಿಕ್ಕದು. ಕ್ಯೂಟ್ ಹಾರ್ಟ್ ಇದೆ. ತಡಿ ಏಯ್ ತಡಿ, ಆಡ್ಸಿದ್ರೆ ಫುಲ್ ಮುಖ ಬೆಳಿತೀವಿ. ಹಂಗೆ 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 ಹಂಗೆ. ಏ ಪಾಸ್ ಅಪ್ಪ. ಬಿಗ್ ಬಾಸ್ ಇವಾಗ ಸ್ನಾನ ಮಾಡಿದ್ದೀನಿ. ಬಿಗ್ ಬಾಸ್ ಇವಾಗ ಸ್ನಾನ ಮಾಡಿದ್ದೀನಿ. ನಾವು ಅದಕ್ಕೆ ನೋಡು ಬಿಡೋ ಸಾಕು. ಕ್ಯೂಟ್ ಆಗಿ ಕಾಣಿಸ್ತೆ. ನಾನು ನಿಮ್ಗೆ ಏನು ಮಾಡಿಲ್ಲ. ಫೇಸ್ ಬಂದು ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಹಾಕ್ಬೋದಿತ್ತಲ್ಲ ಹಂಗಂದಿದ್ರೆ. ಬರ್ಡ್ ಬರ್ತಿದ್ದಾನಲ್ಲಿ. ಬಾಸ್ ಇವನು ಪಾಸ್ ಮಾಡಿ ನನಗೆ ಪ್ಲೇ ಮಾಡಿ. ಬಿಗ್ ಬಾಸ್ ಪ್ಲೀಸ್ ಕೊಡೋದು ನಿಂಗೆ ಇಟ್ಕೋತಾರಾ? ಕೊಡಿ ನಾನು ಬರೀತೀನಿ. ಸೊ ಗೈಸ್ ಪ್ರಮೋಟರ್ ಏನಷ್ಟು ಅನ್ಕೋದು ಕಮೆಂಟ್ ಸೆಕ್ಷನ್ ತಿಳಿಸಿ. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾರಲ್ಲ ಸ್ಪಂದನ್ ಅವರು. ಆ್ಯಂಡ್ ತುಂಬ ಮುದ್ದಾಗಂತೂ ಇದ್ದಾರಪ್ಪ. ಆ್ಯಂಡ್ ಜೊತೆಗೆ ಈ ವಾರ ಫ್ಯಾಮಿಲಿ ವೀಕ್ ಇದ್ದರೂ ಕೂಡ ಎಪಿಸೋಡ್ ನಾವು ಎಂಜಾಯ್ ಮಾಡಿದ್ರು ಕೂಡ ಸ್ಟಿಲ್ ಲೈವಲ್ಲಿ ಪಾಸ್ ಆ್ಯಂಡ್ ಪ್ಲೇ ಗೇಮ್ ಇತ್ತಲ್ಲ, ಇದಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಅವ್ರಿಗೆ ಮೇಕಪ್ ಮಾಡಿದಂಥದ್ದು ಆಗ್ಬೋದು, ಮತ್ತು ಆ ಹುಡುಗಿನ ಕುಣಿಸಿದಂಥ ರೀತಿ, ರಕ್ಷಿತಾ ಶೆಟ್ಟಿ ಅವ್ರು ಕೂತ್ಕೋತಿದ್ದ ರೀತಿಗಳಾಗ್ಬೋದು, ತಗೊಂಡೋಗಿ ಇಡ್ತಿದ್ದಂಥ ರೀತಿ, ಒಳಗೆ ಗೊಂಬೆನ ರೆಡಿ ಮಾಡಿ ಇಡ್ತಾರಲ್ಲ ಆ ರೀತಿ ಅನಿಸಿದ್ದು ಸಿಕ್ಕಾಟ ಚೆನ್ನಾಗಿತ್ತು. ಆ್ಯಂಡ್ ನೀವೆಲ್ಲರೂ ನೋಡಿರ್ಬೋದು, ಎಲ್ಲರಿಗೂ ಕೂಡ ಮೇಕಪ್ ಮಾಡೋಂಥದ್ದು, ಇದು ಮಾಡೋದು, ಫನ್ ಮಾಡೋದು, ಮಜಾ ಮಾಡೋರು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಾರ ಇದ್ದಂಗೆ ಎಲ್ಲ ಸ್ಪರ್ಧಿಗಳು ಪ್ರತಿ ವಾರ ಇದ್ಬಿಟ್ರಂದು ಸಕ್ಕದಾಗಿರ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ಗಳು ಬೇರೆ ಆಗುತ್ತೆ. ಇವಾಗ ನೋಡಿ ನಾಳಿದ್ರಿಂದ ಇನ್ನೂ ಕತೆಗಳೇ ಬೇರೆ ಆಗ್ತಾ ಇರುತ್ತೆ, ನೋಡೋಣ. ಬಟ್ ಏನಪ್ಪ ಅಂದರೆ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ಈ ವಾರ. ಆ್ಯಂಡ್ ಜೀವಿಸಿದ್ರು ಅಂತಲೇ ಹೇಳ್ಬೋದು ಈ ಬಿಗ್ ಬಾಸ್ ಮೇಲೆ. ಎಲ್ಲರೂ ಕೂಡ ಸಕ್ಕತ್ತಾಗಿತ್ತು. ಆ್ಯಂಡ್ ಈ ಪ್ರಮೋದ್ರು ಕೂಡ ನೀವು ಅಬ್ಸರ್ವ್ ಮಾಡಿ ಎಷ್ಟು ಕ್ಯೂಟಾಗಿ ಎಲ್ಲರೂ ಕೂಡ ಫನ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ನಗ್ತಾ ಎಷ್ಟು ಚೆನ್ನಾಗಿದ್ದಾರೆ. ಇದೇ ರೀತಿ ಇರಲಿ, ನೋಡೋಣ ಏನಾಗುತ್ತೆ ಅನ್ಕತ್ತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.